ಹಾಕ್ಲಿ ನೀರಿಂಗಿ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನ ಹಲೋ ಐಶ್ವರ್ಮೈ ಆ ಹಗ್ಗ ಸ್ವಲ್ಪ ಪೊಲಿಂಗ್ ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿ ಇದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನೀನು ಹಗ್ಗ ತೋರಿಸ್ಬೋದಾ? ಇನ್ನ ಈ ಕೈಯಲ್ಲಿ ಏನೇನು ಹೇಳಬೇಕು? ವೆರಿ ಬ್ಯಾಡ್. ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಎಂತ ಆಗಿಲ್ಲ, ಬಾಡಿ ಕಟ್ಟು ಮಿಸ್ ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತ. ನೆನಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಮ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಆಗಿನ ಚಿಕ್ಕವನು ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳು ನನ್ ಮಗಳು ನಂದಿನಿ. ಪರವಾಗಿಲ್ಲ, ಬನ್ರಿ. ನೋಡಿದ್ದೀವಲ್ವಾ? ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ, ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತು. ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ ವಾಚ್. ನನ್ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನ್ ನಿಮ್ ವಾಚ್ ವಾಪಸ್ ಕೊಡಲ್ಲ. ಅದೇನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವ್ ನನ್ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯಿ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸಿ ನನ್ ಮೇಲೆ. ನನ್ ವಾಚ್ ನ ಹೇಗ್ ತಗೋಬೇಕು ಅಂತ ನನಗ್ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬಾ ನಾಚಿಕೆ ಆಗುತ್ರಿ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು. ನಾನ್ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ, ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ, ಅಂತೂ ನೀವು ವಿಷಯಕ್ಕೆ ಬಂದ್ರಿ ರೇ. ಕೂತ್ಕೊಳ್ರಿ, ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ಯು ಮೀನ್ ನಮ್ಮ ಮಾವ? ಎಲ್ಲಿದ್ದಾರೆ ನಮ್ಮ ಮಾವನವರು? ನಾನೇ ಸ್ಪೀಡ್ ಅಂದ್ರೆ ನಕ್ಕಿದ್ದ ಸ್ಪೀಡ್ ಅಲ್ರಿ ನೀವು. ಎಷ್ಟು ಸರ್ತಿ ಹೇಳ್ಬೇಕು ನಿಮಗೆ? ಎಷ್ಟು ಸರ್ತಿ ಹೇಳ್ಬೇಕು ಹೇಳಿ? ನೀವೇನ್ ಕತ್ತೆ ಹಾಕಿದ್ದೀರೇನೋ? ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರ ಕೊಡೆ ಹಿಡ್ಕೊಂಡು ನೀರು ಹಾಕಿ ಐಸಕ್ಲಪ್ಪಯ್ಯ. ಇನ್ನೊಂದ್ಸಲ ಗಾರ್ಡನ್ ಒಣಗಿದ ಹೂ ನೋಡಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್, ಹೋಗಿ. ಸರಿ ಅಪ್ಪಯ್ಯ. ಕಮಾನ್ ಕಮಾನ್, ಮ್ಯಾಟರ್ ಸೀರಿಯಸ್. ಫುಲ್ ತೋಟ ವಾಟರ್ ಪ್ಯಾಕ್. ಎಷ್ಟು ನನಗೆ ಎಷ್ಟು ಸಿಟ್ಟು ಬರುತ್ತೆ. ಒಂದು ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರಿಸಲ್ಲ. ಕ್ಯಾಕ್ರಸಿ ಉಗಿದು ಓಡಿಸ್ಬಿಡ್ತೀನಿ. ನಾನು ಸ್ವಲ್ಪ ನಿಮ್ ತರನೇ ಅಂಕಲ್. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಅಷ್ಟಕ್ಕೆ ಈ ಪೇಪರ್ನವರು ಕರ್ನಲ್ ಸುಬ್ಬಯ್ಯ ಇಸ್ ಮ್ಯಾಡ್, ಎಕ್ಸೆಂಟ್ರಿಕ್ ಅಂತೆಲ್ಲ ಬರೆದ್ರು. ನಾನು ಕ್ಯಾರೆ ಮಾಡಲಿಲ್ಲ. ವಿಲ್ ಯು ಪ್ಲೀಸ್ ಸ್ಟಾಪ್ ಬೈಟಿಂಗ್ ಯುವರ್ ನೇಲ್ಸ್? ವಿಸ್ಕಿ ಬಿಯರ್ ಆಗತ್ತಾ? ಏನಂಕಲ್ ನೀವು, ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು, ದೊಡ್ಡವರಾಗಿ ನೀವೇ ನನಗೆ ಕುಡಿ ಅನ್ಬೋದಾ? ನಾನು ತುಂಬಾ ಒಳ್ಳೆಯವನು. ಬೇಡವಾ? ಓಕೆ, ದಟ್ಸ್ ಗುಡ್. ಆಗಿರ್ಬೇಕು. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಸೊ ಯು ಲೈಕ್ ಮಿ ಅಂಕಲ್? ನಿಜವಾಗ್ಲೂ ನೀವು ಗ್ರೇಟ್. ನೋಡಿದ ತಕ್ಷಣ ನಾನು ಇಷ್ಟಪಟ್ಬಿಟ್ರಿ.
ಅಕಸ್ಮಾತ್ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರು ನೀವು ನನ್ನ ಹೊಡೆಯಲ್ಲ ಅನ್ಸುತ್ತೆ ಅಲ್ಲ? ನಾಟ್ ಎ ಪ್ರಾಬ್ಲಮ್. ಯಾಕೋ ತುಂಬಾನೇ ಗ್ರೇಟ್ ಆಗ್ಬಿಟ್ರೆ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ನಂದು ಅಪ್ಪ. ಓ ಐ ಆಮ್ ಸಾರಿ. ಅದೇನಾಯ್ತು ಅಂದ್ರೆ ನಾನು ರಿಟೈರ್ ಆಗೋಕ್ ಮುಂಚೆ ಬಾರ್ಡರ್ನಲ್ಲಿ ನನ್ನ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತು. ಕಿವಿಗಳು ಕೆಪ್ಪಾಗೋದು. ಈಗ ಈ ಹೀರಿಂಗ್ ಏಡ್ ಇಲ್ದೆ ಏನು ಕೆಲ್ಸಲ್ಲ. ಸರ್ ಈಗ ನಾನು ಎಲ್ಲ ಮತ್ತೆ ಮೊದಲಿಂದ ಹೇಳ್ಬೇಕಾ ಸರ್? ಎಸ್, ಟೆಲ್ ಮಿ. ಇವನು ನಮ್ ಕಮಲನ್ ಮಗ ರೀ ಪ್ರೀತು. ವಾಟ್? ಎಸ್, ಕಮಲನ್ ಮಗನ? ಹಾ ಹೌದು. ಮೈ ಗಾಡ್, ಹೇಳೋಕೇನಾಗಿತ್ತು ನಿಂಗೆ? ಯಂಗ್ ಮ್ಯಾನ್, ಯು ಆರ್ ಫ್ಯಾಬ್ಯುಲಸ್ ಮದರ್. ಆವತ್ತು ಬಬ್ಲಿ ಮತ್ತು ನನ್ನ ಮದುವೆ ಮಾಡಿಸಿದ್ದೆ ನಿಮ್ಮಮ್ಮ. ಇವತ್ತು ನನ್ನ ಮಗಳ ಮದುವೆಗೆ 7 ದಿವಸ ಮುಂಚಿತವಾಗೇ ಬಂದಿದ್ದಾರೆ. ಮದುವೆನಾ? ನನ್ನ ಮಗಳು ನಂದಿನಿ, ಮೈ ಡಾಟರ್ಸ್ ವೆಡ್ಡಿಂಗ್. ನಂದಿನಿ ಮದುವೆಗೆ ಬಂದು ಯಾರ್ ಮದುವೆಗೆ ಅಂತ ಕೇಳ್ತಾನಲ್ಲ ಇವನು. ಏಕೆ ನೀನ್ ಹೇಳಿಲ್ವಾ ಇವನ್ಗೆ? ಅವನ್ಗೆ ಈ ಮದುವೆ ಫಂಕ್ಷನ್ ಅಂದ್ರೆ ಇಷ್ಟ ಇಲ್ಲ ಬಬ್ಲಿ. ಮದ್ವೆಗ್ ಬಾರೋ ಅಂದ್ರೆ ಬರಲ್ಲ ಅಂದ, ಅದಕ್ಕೆ ಹೇಳ್ದೆ ಕರ್ಕೊಂಡು ಬಂದ. ಸರಿಯಾಗಿದ್ದೀರಾ ಅಮ್ಮ ಮಗ. ಸಾಕು ಕುಡ್ದಿದ್ದು. ಆಯ್ತು, ನಡೀರಿ ಊಟಕ್ಕೆ ಹೋಗೋಣ. Come on, young man. Let's have dinner. ಹಲೋ ಪ್ರೀತು, ಎಲ್ಲಿದ್ಯೋ? ಮಮ್ಮಿ ನಾನು ವಾಪಸ್ ಹೋಗ್ತೀನಿ, ಬಾಯ್. ಒಂದ್ ವಾರ ಇಲ್ಲೇ ಇರ್ಬೇಕು ಅಂತ ಹೇಳಿರ್ಲಿಲ್ವೇನೋ? ಐ ಆಮ್ ಸಾರಿ ಮಮ್ಮಿ, ನಿನ್ ಮದುವೆ ಎಲ್ಲ ಮುಗಿಸ್ಕೊ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಪ್ರೀತು, ಆಂಟಿ ನಾನ್ ಮಾತಾಡ್ಬೋದಾ? ಪ್ರೀತು, ನಂದಿನಿ ಮಾತಾಡ್ತಾಳಂತೆ. ಹಾಯ್ ಹ್ಯಾಂಡ್ಸಮ್, ಹೌ ಆರ್ ಯು? ಮಳೆಗಾಲ ಸೂಪರ್ ಆಗಿದೆ ಅಲ್ವಾ? ನೋಡಿ, ಐ ಆಮ್ ಸಾರಿ, ನನಗೆ ನಿಮ್ಮ ಮದುವೆ ಅಂತ ಗೊತ್ತಿರಲಿಲ್ಲ. ನನ್ನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ನೀವ್ ಇಷ್ಟೊಂದು ಹೆದ್ರು ಪುಕ್ಲ ಅಂತ ಗೊತ್ತಿರ್ಲಿಲ್ಲ. ಮತ್ ಸಿಕ್ಕಿದ್ರೆ ತಾಳಿ ಕಟ್ತೀನಿ, ಲವ್ ಆಗಿದೆ ಅಂತಂದ್ರೆ ಕಟ್ಕೊಂಡ್ರೆ ನಿಮ್ಮನ್ನೇ ಕಟ್ಕೋಬೇಕು ಅಂತ ನಾನ್ ಅನ್ಕೊಂಡ್ರೆ ಜಾಗನೇ ಖಾಲಿ ಮಾಡ್ಬಿಡೋದ. ನೀವು ನನ್ನ ಓಡಿಸ್ಕೊಂಡು ಹೋಗ್ತೀರಾ ಅಂತ ನಾನು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ, ಆದ್ರೆ ಅದ್ ಹಾಗಾಗ್ಲೇ ಇಲ್ಲ. ನಿಮ್ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ, ಬಂದು ನನ್ನ ಓಡಿಸ್ಕೊಂಡು ಹೋಗಿ. ನಮಗ್ ಹುಟ್ಟೋ ಮೊಮ್ಮಕ್ಳಿಗೆ ಹೆಸರಿಟ್ಬಿಟ್ಟು ನೀವ್ ಹೀಗ್ ಓಡೋಗ್ಬೋದಾ? ನೀವ್ ಮಾಡ್ತಾ ಇರೋ ಕೆಲ್ಸ ಗಂಡಸರ ಜಾತಿಗೆ ಅವಮಾನ ಅಲ್ವಾ? ಹಲೋ ಹಲೋ ಹಲೋ,
ಕೈ ಹಿಡಿದು ಎತ್ತಿದ್ರಂತೆ. ಅಲ್ಲ, ಆ ಹುಡುಗಿ ಕೈ ಹಿಡಿದು ಎತ್ತಿದ್ದಕ್ಕೆ ಇವನಿಗೆ ಶಾಕ್ ಹೊಡೆದಾಗ ಆಗಿದೆ.